ಖಂಡಿತ ಈ ರೆಸಿಪಿ ನೀವು ಯಾವತ್ತೂ ಮಾಡೂ ಇರಲ್ಲ ಮತ್ತು ತಿಂದೂ ಇರಲ್ಲ ಮತ್ತು ನೀವು ಎಲ್ಲೂ ಕೂಡ ನೋಡೂ ಇರಲ್ಲ. ಈ ರೆಸಿಪಿ ತುಂಬಾ ಸುಲಭವಾಗಿ ಒಂದು ಆರೋಗ್ಯಕರವಾಗಿರುವಂತಹ ರೆಸಿಪಿನ ಮಾಡಿ ತೋರಿಸ್ತಿದ್ದೀನಿ. ಓಕೆ ನೋಡಿ, ಅದಕ್ಕಾಗಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಇಂದ್ರಾಣಿ ಅಕ್ಕಿ ಹಾಕ್ಕೊತಿದ್ದೀನಿ. ಈ ಇಂದ್ರಾಣಿ ಅಕ್ಕಿನೇ ಹಾಕಬೇಕಂತೇನಿಲ್ಲ, ನಿಮ್ಮಲ್ಲಿ ಯಾವ್ದು ಇರ್ತದೋ ಅದನ್ನೇ ಹಾಕ್ಕೋಬೋದು ನೀವಿಲ್ಲಿ. ಮತ್ತು ಒಂದು 2 ಚಮಚ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊತಿದ್ದೀನಿ, ಅಥವಾ ಅಕ್ಕಿ 1 ಗ್ಲಾಸ್ ಆಗುವಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ. ಮತ್ತು 2 ಚಮಚ ಆಗುವಷ್ಟು ಹೆಸರುಬೇಳೆ, 2 ಚಮಚ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಂಡು ಕ್ಲೀನಾಗಿ ಒಂದು 2 ಸಲ ಇದನ್ನು ತೊಳ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ಒಂದು 2 ಸಲ ಕ್ಲೀನಾಗಿ ಇದನ್ನು ತೊಳ್ಕೊಂಡಿದ್ದೀನಿ. ಇವಾಗ ನಾನು ಯಾವ ಕಪ್ಪಿಲ್ಲಿ ಅಕ್ಕಿ ಹಾಕಿದ್ನಲ್ಲ ಅದೇ ಕಪ್ಪಿಲಿ ಒಂದು 4 ರಿಂದ 5 ಕಪ್ ಆಗುವಷ್ಟು ನೀರನ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ನೀರಿನ ಕ್ವಾಂಟಿಟಿ ಜಾಸ್ತಿನೇ ಇರಲಿ. ನಾನು ಒಂದು 4 ಕಪ್ ಆಗುವಷ್ಟು ನೀರು ಹಾಕಿದ್ದೀನಿ. ಇವಾಗ ಅದರ ಜೊತೆಗೆ ಒಂದು ಪಾವು ಚಮಚ ಆಗುವಷ್ಟು ಅರಿಶಿಣ ಕೂಡ ಹಾಕ್ಕೊತಿದ್ದೀನಿ, ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಕೂಡ ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಒಂದು 4 ರಿಂದ 5 ಸೀಟಿ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ. ಓಕೆ, ಇವಾಗ ಅದು ಬೇಯಲಿ. ಅಲ್ಲಿ ತನಕ ನಾನಿಲ್ಲಿ 1 ಸೂಡಾಗುವಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇದು ಮೊದಲಿಗೆ ನಾನು ಕ್ಲೀನಾಗಿ ತೊಳ್ಕೊಂಡು ಇಟ್ಟಿರುವಂತಹ ಪಾಲಕ್ ಸೊಪ್ಪದ. ಇವಾಗ ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊತಿದ್ದೀನಿ. ಜಾಸ್ತಿ ಏನು ಕಡ್ಡಿ ತೆಗೆಯೋದ್ರಿಂದ ಬೇಕಾಗಿಲ್ಲ, ಸ್ವಲ್ಪ ಬಿರುಸಿತ್ತಂದ್ರೆ ಮಾತ್ರ ತೊಗೊಳ್ಳಿ ಈ ರೀತಿ ಕಡ್ಡಿ. ಓಕೆ ನೋಡಿ, ಇವಾಗ ಪಾಲಕ್ ಸೊಪ್ಪ ಕಟ್ ಮಾಡ್ಕೊಂಡಾಗಿದೆ ಇವಾಗ. ಸೊ ಫ್ರೆಂಡ್ಸ್, ಖಂಡಿತ ಈ ರೆಸಿಪಿನ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ತುಂಬಾ ರುಚಿಯಾಗಿ ಬರುತ್ತೆ ಮತ್ತು ತುಂಬಾ ಆರೋಗ್ಯಕರವಾಗಿರುವಂತಹ ರೆಸಿಪಿ ಕೂಡ ಹೌದು. ಓಕೆ ನೋಡಿ, ಮೊದಲಿಗೆ ನಾನಿಲ್ಲಿ ಮತ್ತೆ ಗ್ಯಾಸಿನ ಮೇಲೆ ಕಡಾಯಿ ಇಟ್ಕೊಂಡಿದ್ದೊಂದು ಕಡಾಯಿನಲ್ಲಿ ಸುಮಾರು ಒಂದು 4 ಗ್ಲಾಸ್ ಆಗುವಷ್ಟು ನೀರು ಹಾಕಿದ್ದೀನಿ. ನೀರು ಕುದಿ ಬಂದಿದೆ. ಇವಾಗ ಕುದಿ ಬಂದ ಮೇಲೆ ಈ ಪಾಲಕ್ ಸೊಪ್ಪನ್ನ ಹಾಕ್ಕೊತಿದ್ದೀನಿ. ನೀರು ಕುದಿ ಬಂದ ಮೇಲೇ ಪಾಲಕ್ ಸೊಪ್ಪು ಹಾಕಬೇಕು, ಅಲ್ಲಿ ತನಕ ಮೊದಲಿಗೆ ಹಾಕೋಕೆ ಹೋಗ್ಬಾರ್ದು ಇಲ್ಲಿ ಪಾಲಕ್ ಸೊಪ್ಪ. ಇವಾಗ ಜಸ್ಟ್ ಒಂದು 3 ನಿಮಿಷ ಆಗೋ ತನಕ ಇದನ್ನು ಬೇಯಿಸ್ಕೊಂಡು ತೊಗೊತಿದ್ದೀನಿ, ಕುದಿಸ್ಕೊಂಡು ತೊಗೊತಿದ್ದೀನಿ. ಜಾಸ್ತಿ ಹೊತ್ತು ಕುದಿಸ್ಬಾರ್ದು, ಜಸ್ಟ್ 3 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ, ಕಲರ್ ಸರಿಯಾಗಿ ಬರುತ್ತೆ ಇದ್ರದ್ದು. ಓಕೆ ನೋಡಿ, 3 ನಿಮಿಷ ಆಗಿದೆ. ಇವಾಗ ಗ್ಯಾಸ್ ಬಂದ್ ಮಾಡ್ಕೊತಿದ್ದೀನಿ. ಗ್ಯಾಸ್ ಬಂದ್ ಮಾಡ್ಕೊಂಡಿದ್ದನ್ನು ನಾನು ಕೆಳಗಡೆ ಎತ್ತಿಟ್ಕೊಂಡಿನಿ. ಇವಾಗ ಈ ಪಾಲಕ್ ಸೊಪ್ಪು ನಾನು ತಣ್ಣೀರಿನಲ್ಲಿ ಹಾಕ್ಕೊತಿದ್ದೀನಿ. ಬೆಂದಾದಮೇಲೆ ಪಾಲಕ್ ಸೊಪ್ಪು ಜಾಸ್ತಿ ಹೊತ್ತು ಬಿಸಿನೀರಿನಲ್ಲಿ ಬಿಡಬಾರ್ದು ಅದಕ್ಕೆ. ಹೀಗಾಗಿ ಫಟಾಫಟ್ ಅಂತೇಳಿ ಈ ಪಾಲಕ್ ಸೊಪ್ಪನ್ನ ಬಿಸಿನೀರಿನಿಂದ ತಣ್ಣೀರಿನಲ್ಲಿ ಹಾಕ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಕಲರ್ ಸರಿಯಾಗಿ ಬರುತ್ತೆ ಇದಕ್ಕೆ. ಓಕೆ ನೋಡಿ, ಎಲ್ಲನೂ ಪಾಲಕ್ ಸೊಪ್ಪು ತಣ್ಣೀರಲ್ಲಿ ಹಾಕಾಗಿದೆ. ಇವಾಗ ಇದನ್ನು ನೀರು ಹಿಂಡ್ಕೊಂಡು ನಾನು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊತಿದ್ದೀನಿ. ನೀರು ಹಾಕಬಾರ್ದು, ಜಸ್ಟ್ ಸರಿಯಾಗಿ ಎಲ್ಲನೂ ಹಿಂಡ್ಕೊಳ್ಳಿ. ಜಸ್ಟ್ ಪಾಲಕ್ ಸೊಪ್ಪು ಮಾತ್ರ ಹಾಕೋಬೇಕಿದ್ರಲ್ಲಿ. ಓಕೆ ನೋಡಿ, ಎಲ್ಲ ಪಾಲಕ್ ಸೊಪ್ಪು ಹಾಕ್ಕೊಂಡಾಗಿದೆ. ಇವಾಗ ಇದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವಿಲ್ಲಿ ನಿಮ್ಮ ರುಚಿಗೆ ತಕ್ಕಷ್ಟು ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಇವಾಗ 2 ಸೇರಿಸಿ ಇದನ್ನು ಸ್ಮೂತಾಗಿ ರುಬ್ಕೊತಿದ್ದೀನಿ. ಓಕೆ ನೋಡಿ, 2 ಸೇರಿಸಿ ಸ್ಮೂತಾಗಿ ರುಬ್ಕೊಂಡಿನಿ. ವಾವ್ ನೋಡಿ, ಎಷ್ಟು ಸರಿಯಾಗಿ ಕಲರ್ ಬಂದಿದೆ ಅಲ್ವಾ. ಜಾಸ್ತಿ ಹೊತ್ತು ಕುದಿಸಿದ್ರೆ ಈ ರೀತಿ ಕಲರ್ ಬರೋದಿಲ್ಲ. ಹೀಗಾಗಿ ಸ್ವಲ್ಪನೇ 3 ನಿಮಿಷ ಮಾತ್ರ ಕುದಿಸ್ಕೊಳ್ಳಿ. ಈ ಕಡೆ ಕುಕ್ಕರ್ ಕೂಡ ಅನ್ನ ಕೂಡ ಬೆಂದಿದೆ. ಇವಾಗ ಕುಕ್ಕರ್ ಹವಾ ಬಿಟ್ಟಿದೆ ಮತ್ತು ಅನ್ನ ಕೂಡ ಬೆಂದಿದೆ. ಈ ರೀತಿ ಬೇಯಿಸ್ಕೋಬೇಕು. ಸೊ ಇವೆರಡು ತಯಾರಾದಮೇಲೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ. ಆ ಕಡಾಯಿನಲ್ಲಿ ಇವಾಗ ಒಂದು 2-3 ಚಮಚ ಆಗುವಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ತುಪ್ಪದ ಬದಲಾಗಿ ಎಣ್ಣೆ ಕೂಡ ಹಾಕ್ಕೋಬೋದು. ಓಕೆ, ಇವಾಗ ತುಪ್ಪ ಮೆಲ್ಟ್ ಆಗಲಿ. ಓಕೆ ನೋಡಿ, ತುಪ್ಪ ಗರಮ್ ಆಗಿದೆ. ಇವಾಗ ಗರಮ್ ಆದಮೇಲೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಹಾಕ್ಕೊತಿದ್ದೀನಿ, ಮತ್ತು ಒಂದು ದಾಲ್ಚಿನ್ನಿ ಹಾಕ್ಕೊತಿದ್ದೀನಿ, ಮತ್ತು ಒಂದು ಪಲಾವ್ ಎಲೆ ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪನೇ ಹಿಂಗೆ ಹಾಕ್ಕೊತಿದ್ದೀನಿ. ಓಕೆ, ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಂಡಿದ್ದನ್ನು ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ. ತುಂಬಾ ಸುಲಭವಾಗಿ ಮಾಡುವಂತಹ ರೆಸಿಪಿ ಮತ್ತು ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟ ಆಗುತ್ತೆ ನಿಮಗೆ ಕೂಡ. ಓಕೆ, ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊತಿದ್ದೀನಿ. ಈ ರೀತಿ ಕುಟ್ಟು ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರುತ್ತೆ ಇದ್ರದ್ದು. ಹೀಗಾಗಿ ಮಿಸ್ ಮಾಡದೆ ಇವೆರಡು ಹಾಕ್ಕೊಳ್ಳಿ. ಇಲ್ಲಿ ಹಸಿ ಶುಂಠಿ ಒಂದು ಸ್ವಲ್ಪ, ಬೆಳ್ಳುಳ್ಳಿ 2 ಸೇರಿಸಿ ಕುಟ್ಟು ಹಾಕ್ಕೊಂಡಿನಿ. ಇವಾಗ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡಾದ್ಮೇಲೆ ಒಂದು 2 ಈರುಳ್ಳಿ ಹಾಕ್ಕೊತಿದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡು. ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊತಿದ್ದೀನಿ, ಅಥವಾ ಲೈಟಾಗಿ ಕೆಂಪಾದ್ರೆ ಭೀ ನಡೆಯುತ್ತೆ, ಟೇಸ್ಟ್ ತುಂಬಾ ಸರಿಯಾಗಿ ಬರುತ್ತೆ. ಓಕೆ ನೋಡಿ, ಈರುಳ್ಳಿ ಕೂಡ ಕೆಂಪಾಗಿದೆ ಲೈಟಾಗಿ. ಇವಾಗ ಇದರಲ್ಲಿ ನಾನು ಒಂದು ಸ್ವಲ್ಪನೇ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಮತ್ತು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಓಕೆ ನೋಡಿ, ಇವಾಗ ಪಾಲಕ್ ಸೊಪ್ಪು ಹಾಕ್ಕೊತಿದ್ದೀನಿ. ಮೊದಲಿಗೆ ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಅದನ್ನು ಹಾಕ್ಕೊತಿದ್ದೀನಿ. ಇವಾಗ ಎಲ್ಲ ಸೇರಿಸಿ ಸರಿಯಾಗಿ ಇದನ್ನು ಒಂದು ಸ್ವಲ್ಪ ಪೇಸ್ಟ್ ಹತ್ತಿತ್ತು ಮಿಕ್ಸಿ ಜಾರಿಗೆ. ಹೀಗಾಗಿ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಹಾಕ್ಕೊಂಡಿನಿ. ಜಾಸ್ತಿ ನೀರು ಹಾಕೋಬಾರ್ದು, ಜಸ್ಟ್ ಪಾಲಕ್ ಸೊಪ್ಪು ಹಾಕ್ಕೊಂಡು ಒಂದು 2-3 ನಿಮಿಷ ಹಾಗೇನೆ ಹುರ್ಕೊಳ್ಳಿ ನೀವಿಲ್ಲಿ. ಓಕೆ, ಒಂದು ಸ್ವಲ್ಪ ಎಲ್ಲನೂ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದು ನಾನು. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಒಂದು ಪಾವು ಚಮಚ ಆಗುವಷ್ಟು ಅರಿಶಿಣ ಹಾಕ್ಕೊತಿದ್ದೀನಿ,
ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಗರಂ ಮಸಾಲ ಹಾಕ್ಕೊತಿದ್ದೀನಿ. ಇಲ್ಲಿ ನೀವು ಗರಂ ಮಸಾಲ ಬದಲಾಗಿ ಕಿಚನ್ ಕಿಂಗ್ ಮಸಾಲ ಕೂಡ ಹಾಕೋಬೋದು. ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ನಾವು ಮೊದಲು ಕೂಡ ಹಾಕಿರ್ತೀವಲ್ಲ, ಹೀಗಾಗಿ ಇಲ್ಲಿ ನೋಡ್ಕೊಂಡು ಉಪ್ಪನ್ನ ಹಾಕ್ಕೊಳ್ಳಿ. ಇವಾಗ ಮತ್ತೆ ಬೇರೆ ಯಾವುದಾದ್ರು ಮಸಾಲ ಹಾಕೋದಿತ್ತಂದ್ರೆ ಇಲ್ಲೇ ಹಾಕೋಬೋದು ನೀವು. ಇಲ್ಲಿ ಇಷ್ಟಾದರೂ ಸಾಕಾಗುತ್ತೆ. ಸೊ ಇವಾಗ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ನಿಮಿಷ ಆಗೋ ತನಕ ನಾನು ಹುರ್ಕೊಂಡಾದ್ಮೇಲೆ ನಾವು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅನ್ನ, ಅದನ್ನು ಹಾಕ್ಕೊತಿದ್ದೀನಿ. ಓಕೆ ನೋಡಿ, ಎಲ್ಲ ಸೇರಿಸಿ ಹಾಕ್ಕೊಂಡಾಗಿದೆ. ಇವಾಗ ನೀವು ಇದಕ್ಕೆ ಇಂದ್ರಾಣಿ ಅಕ್ಕಿನೇ ಬಳಸ್ಬೇಕಂತೇನಿಲ್ಲ. ನೀವು ನಾರ್ಮಲಾಗಿ ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಲ್ಲ ಅದನ್ನೇ ಹಾಕ್ಕೊಂಡು ಈ ರೆಸಿಪಿನ ನೀವು ಮಾಡ್ಕೋಬೋದು. ಓಕೆ, ಎಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇಂದ್ರಾಣಿ ಅಕ್ಕಿ ಹಾಕೋದ್ರಿಂದ ಏನಾಗುತ್ತೆ, ಇಂದ್ರಾಣಿ ಅಕ್ಕಿದು ಅನ್ನ ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ತುಂಬಾ ರುಚಿಯಾಗಿ ಬರುತ್ತೆ. ಹೀಗಾಗಿ ನಾನು ಇದಕ್ಕೆ ಇಂದ್ರಾಣಿ ಅಕ್ಕಿನೇ ಹಾಕ್ಕೊಂಡು ಮಾಡ್ತೀನಿ ನಾನು ಯಾವಾಗಲೂ. ತುಂಬ ಅಂದರೆ ತುಂಬಾ ಸಾಫ್ಟಾಗಿ ರುಚಿಯಾಗಿ ಬರುತ್ತೆ. ಇವಾಗ ಇದಕ್ಕೆ ಗ್ರೇವಿಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊತಿದ್ದೀನಿ. ಅಂದರೆ ನಿಮಗೆ ಇಲ್ಲಿ ಯಾವ ರೀತಿ ಬೇಕು, ಗಟ್ಟಿ ಬೇಕು, ತಿಳಿಬೇಕು ನೋಡ್ಕೊಂಡು ನೀರನ್ನ ಹಾಕೋಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಇದು ಆರಿದ ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ. ಓಕೆ, ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಒಂದು 3 ನಿಮಿಷ ಆಗೋ ತನಕ ಕುದಿಸ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಒಂದು 3 ನಿಮಿಷ ಆಗಿದೆ. ಇವಾಗ ಈ ಟೈಮ್ನಂತೂ ಇಷ್ಟು ಸರಿಯಾಗಿ ಪರಿಮಳ ಬರುತ್ತೆ ಇದ್ರದ್ದು. ಓಕೆ, ಇವಾಗ ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪನೇ ಮತ್ತೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ತುಪ್ಪ ಕೂಡ ಹಾಕ್ಕೊತಿದ್ದೀನಿ. ತುಪ್ಪ ಇತ್ತಂದರೆ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇವಾಗ ನಾನು ಗ್ಯಾಸ್ ಬಂದ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಮತ್ತು ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡೀನಿ. ಓಕೆ ನೋಡಿ, ನಮ್ಮ ಆರೋಗ್ಯಕರವಾಗಿರುವಂತಹ ರುಚಿಯಾಗಿರುವಂತಹ ದಿಢೀರಾಗಿ ಮಾಡುವಂತಹ ಪಾಲಕ್ ಸೊಪ್ಪಿನ ದಾಲ್ ಕಿಚಡಿ ತಯಾರಾಗಿದೆ. ಸೊ ಭಾಳಷ್ಟು ಜನ ಬಿಸಿಬೇಳೆ ಭಾತ್ ಇದೇ ರೀತಿ ಮಾಡ್ತಾರೆ. ಬಟ್ ಬಿಸಿಬೇಳೆ ಭಾತ್ಗಿಂತ ಇದು ತುಂಬಾ ರುಚಿಯಾಗಿರುತ್ತೆ ಮತ್ತು ತುಂಬಾ ಆರೋಗ್ಯಕರವಾಗಿರುತ್ತೆ. ಮತ್ತು ತರಕಾರಿ ಕೂಡ ಬೇಕಿಲ್ಲ ಇದಕ್ಕೆ ಜಾಸ್ತಿ. ಇಷ್ಟೇ ಸಿಂಪಲಾಗಿ ಮಾಡಿದ್ರೆ ಇದು ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ. ಮತ್ತು ಒಂದು ಸ್ವಲ್ಪನೇ ನಾನಿಲ್ಲಿ 1 ಚಮಚ ಆಗುವಷ್ಟು ತುಪ್ಪ ಹಾಕಿದ ಮೇಲೆ ಮತ್ತು ಒಂದು ಸ್ವಲ್ಪನೇ ಬೂಂದಿ ಹಾಕಿದ್ದೀನಿ ಅದಕ್ಕೆ. ಓಕೆ ನೋಡಿ, ನನಗಂತೂ ಬಾಯಲ್ಲಿ ನೀರು ಬರುತ್ತದೆ. ಸೊ ಬಿಸಿ ಬಿಸಿ ಇರುವಾಗ ನೀವು ತಿಂದು ನೋಡಿ. ಇದರಲ್ಲಿ ನೀವು ಖಾರ ಉಪ್ಪ ಜಾಸ್ತಿ ಬೇಕಂದರೆ ಹಾಕೊಂಡು ಕೂಡ ಮಾಡ್ಕೋಬೋದು. ನಾನು ಸ್ಪೆಷಲ್ ಇದು ಮಕ್ಕಳಿಗೋಸ್ಕರ ಮಾಡ್ತಿರೋದ್ರಿಂದ ಸ್ವಲ್ಪ ಖಾರ ಉಪ್ಪ ಕಮ್ಮಿ ಹಾಕಿದ್ದೀನಿ.